ಸಾಧ್ಯವಿಲ್ಲ. ಸಾರ್ವಜನಿಕರು ಶಾಲೆಯ ಆವರಣದಿಂದಲೇ ಓಡಾಡುವುದನ್ನು ಗಮನಿಸಲಾಗಿದೆ. ಶಾಲೆಯ ಅಂಗಳದಲ್ಲಿ ಫ್ಲೇವರ್ಸ್ ಅಳವಡಿಸಬೇಕೆಂದು ಪಾಲಕರು ತಿಳಿಸಿರುತ್ತಾರೆ. ಅರಣ್ಯ ಇಲಾಖೆಯಿಂದ ಶಾಲೆಗೆ ಜಾಗವನ್ನು ದೇಣಿಗೆಯಾಗಿ ನೀಡಿರುತ್ತಾರೆ ಹಾಗೂ ಶಾಲೆಯ ಅರ್ಧ ಭಾಗ ಕಾಂಪೌಂಡ್ ಗೋಡೆಯನ್ನು ಕಟ್ಟಿರುವುದು ಸಾಮಾಜಿಕ ಪರಿಶೀಲನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಶಾಲೆಯ ಉತ್ತಮ ಸಾಧನೆಗಳು. ಪ್ರಭಾರ ಮುಖ್ಯ ಶಿಕ್ಷಕರಾದ ಶ್ರೀ ಮೆಹಬೂಬ್ ಖಾನ್ ರಾಣೆಬೆನ್ನೂರು ಅವರ ಮುಂದಾಳತ್ವದಲ್ಲಿ ಸತತ ಪ್ರಯತ್ನದೊಂದಿಗೆ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯನ್ನು ಉನ್ನತೀಕರಿಸಿ ಸರ್ಕಾರಿ ಉರ್ದು ಪ್ರೌಢಶಾಲೆಯಾಗಿ ಮಾಡುವುದರಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದು ಉತ್ತಮ ಸಾಧನೆ ಮಾಡಿರುತ್ತಾರೆ. ಶಾಲೆಯ 2 ಮಕ್ಕಳು ವಿಜ್ಞಾನ ಆವಿಷ್ಕಾರ ಅವಾರ್ಡಿಗೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯವಾಗಿರುತ್ತದೆ. ಮೂಲ ಸೌಕರ್ಯಗಳು ವಿವಿಧ ಇಲಾಖೆಯಿಂದ ಮತ್ತು ಯೋಜನೆಗಳಿಂದ ಮಂಜೂರಾಗಿದ್ದು ಮತ್ತು ನಿರ್ವಹಿಸಿದ್ದು. 2024-25ನೇ ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ವಿಶೇಷ ಚೇತನರಿಗೆ ಶೌಚಾಲಯ ನಿರ್ಮಾಣ. 2023-24ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ನಿಂದ ಶಾಲೆಯ ಮೇಲ್ಛಾವಣಿ ನಿರ್ಮಿಸಿ. 2024-25ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ನಿಂದ 1ನೇ ತರಗತಿ ಹಾಗೂ ಅಡುಗೆ ಕೋಣೆ ರಿಪೇರಿ. 2024-25ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ನಿಂದ 1ನೇ ತರಗತಿ ಹಾಗೂ ಅಡುಗೆ ಕೋಣೆ ರಿಪೇರಿ. 2024-25ನೇ ಸಾಲಿನಲ್ಲಿ ತಾಲೂಕು ಪಂಚಾಯತ್ನಿಂದ 1 ಕೊಠಡಿ ನಿರ್ಮಾಣ. 2023-24ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ನಿಂದ 1 ಕೊಠಡಿ ನಿರ್ಮಾಣ. 2025-26ನೇ ಸಾಲಿನಲ್ಲಿ ಶಿಕ್ಷಣ ಇಲಾಖೆಯಿಂದ ನೈತಿಕ ಟೇಬಲ್ 3 ಹಾಗೂ 20 ಕುರ್ಚಿಗಳನ್ನು ನೀಡಿರುತ್ತಾರೆ. 2024-25ನೇ ಸಾಲಿನ ನಂತರ ಸ್ವಯಂಪ್ರೇರಿತವಾಗಿ ಶಾಲೆಗೆ ನೀಡಿದ ಕೊಡುಗೆಗಳು. 2024-25ರಲ್ಲಿ ಮಂಗಳೂರಿನ ವೆಟರ್ನರಿ ಹಾಗೂ ಲಿಮಿಟೆಡ್ ಅವರ ವತಿಯಿಂದ ಬಾಲಕ ಬಾಲಿಕೆಯರ ಶೌಚಾಲಯ ನಿರ್ಮಾಣ. 2024-25ರಲ್ಲಿ ಪಾಲಕರು ಹಾಗೂ 2025-26ರಲ್ಲಿ ಮಸೀದ್ ಖಾದಿ ಇವರು ಕಂಪ್ಯೂಟರ್ ನೀಡಿರುತ್ತಾರೆ. 2024 ಮುಖ್ಯ ಶಿಕ್ಷಕರು ಶ್ರೀ ಮೆಹಬೂಬ್ ಖಾನ್ ರಾಣೆಬೆನ್ನೂರು ಅವರು ಟಿವಿಯನ್ನು ಶಾಲೆಗೆ ನೀಡಿರುತ್ತಾರೆ. 2025-26ರಲ್ಲಿ ಶ್ರೀ ಅಬ್ದುಲ್ ರಹೀಂ ಮುಲ್ಲಾರವರು 10 ಡೆಸ್ಕ್ಗಳನ್ನು ನೀಡಿರುತ್ತಾರೆ. 2025-26ರಲ್ಲಿ ಶ್ರೀ ಬಾಬಾಜಾನ್ ಬಾಂಡೇಕರ್ ಅವರು ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಶೂಸ್ ಗಳನ್ನು ನೀಡಿರುತ್ತಾರೆ. 2025-26ರಲ್ಲಿ ಚಾಲಿಸ್ ಸಂಸ್ಥೆಯಿಂದ ವಿಜ್ಞಾನ ಪ್ರಯೋಗಾಲಯದ ಸಾಮಗ್ರಿಗಳನ್ನು ಹಾಗೂ ಟೇಬಲ್ ಅನ್ನು ನೀಡಿರುತ್ತಾರೆ. 2024-25ರಲ್ಲಿ ಪಾಲಕರು ಹಾಗೂ ಎಸ್ಡಿಎಂಸಿ ವತಿಯಿಂದ ಟೇಬಲ್ ಹಾಗೂ 5 ಕುರ್ಚಿಗಳನ್ನು ನೀಡಿರುತ್ತಾರೆ. ಹೊಸವಟ್ನಾಳ್ ಮತ್ತು ತಟ್ಟಿಕೆರೆ ಗ್ರಾಮದ ಮಕ್ಕಳಿಗೆ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಇಲ್ಲದೆ ಇರುವ ಸಂದರ್ಭದಲ್ಲಿ ಎಸ್ಡಿಎಂಸಿ ಸದಸ್ಯರ ವತಿಯಿಂದ ವಾಹನದ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿರುವುದು ಗಮನಿಸಲಾಗಿದೆ. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಚರ್ಚೆ. ಮೊದಲಿಗೆ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಏನಾದರೂ ಚರ್ಚೆ ಮಾಡಲು ಈ ವರದಿ ಮಂಡನೆ ಕುರಿತು ಏನಾದರೂ ಚರ್ಚೆ ಮಾಡುವುದು ಅಥವಾ ಏನಾದರೂ ನ್ಯೂನತೆಗಳಿದ್ರು ಕೂಡ ಸುಧಾರಣೆ ಆಗಬೇಕನ್ನೋದಿದ್ರು ಹೇಳ್ಬೋದು.
ಟೈಮ್ ಆಗಿದೆ. ತೊಂದರೆ ಆಗುವಂತ ಸಂಭವ ಇದೆ. ಅದಕ್ಕಾಗಿ ಅದೊಂದು ವ್ಯವಸ್ಥೆ ನಾವು ಹೇಳಿವಿ. ನೀವು ಸ್ವಲ್ಪ ಇಮಿಡಿಯೇಟ್ ಆಗಿ ಮಾಡ್ಬೇಕು. ರೂಮ್ಸ್ ಭಾಳ ಇಲ್ಲಿ ನೋಡಿ, ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಮಕ್ಕಳ ಕ್ಲಾಸ್ಗಳಿಲ್ಲ, ಯಾರಾದ್ರೂ ಗೆಸ್ಟ್ ಬಂದ್ರೆ ಜಾಗ ಇಲ್ಲ,